ಏಯ್ ಕೇಳಪ್ಪ, ಇದು ನೀವು ಇದಕ್ಕೂ ಬಿಟ್ಟು ಡೈಲ್ಯೂಟ್ ಆಗ್ಬಿಡ್ತದೆ. ಆಮೇಲೆ ಅದನ್ನ ಆಮೇಲೆ ಇನ್ನೊಂದು ಸಾರಿ ಕೇಳಿ. ಅವ್ರಿಗೂ ಗೌರವಧನ ಕೊಡ್ತೀವಿ. ಆಶಾ ಕಾರ್ಯಕರ್ತರಿಗೂ ಕೊಡ್ತೀವಿ, ಅವ್ರಿಗೂ ಗೌರವಧನ ಕೊಡ್ತೀವಿ. ಟೀಚರ್ಗಳಿಗೂ ಕೂಡ ಕೊಡ್ತೀವಿ. Formats will differ. National census ಆಗ್ತಾ ಇದೆಯಾ ಇದು for the real ನ್ಯಾಷನಲ್ ಸೆನ್ಸಸ್ನಲ್ಲಿ ಸೋಸಿಯೋ ಎಜುಕೇಷನಲ್ ಸರ್ವೆ ಆಗಲ್ಲ, ಕಾಸ್ಟ್ ಸೆನ್ಸಸ್ ಮಾತ್ರ ಆಗೋದು. ಇದು ಕಾಸ್ಟ್ ಸೆನ್ಸಸ್ ಪ್ಲಸ್ ಸೋಸಿಯೋ ಎಜುಕೇಷನಲ್ ಸೆನ್ಸಸ್ ಕೂಡ ಆಗುತ್ತೆ. ಇದಕ್ಕೂ ಸಂಬಂಧ ಇಲ್ಲ ಅಂತ ಸುಪ್ರೀಂ ಕೋರ್ಟ್ನವರು. ಹೌದು, ಅದಕ್ಕೂ ಇದಕ್ಕೂ ಸಂಬಂಧ ಇದೆ. ನೋ, ನಥಿಂಗ್ ಟು ಡೂ ವಿತ್ ದಿ ನ್ಯಾಷನಲ್ ಸೆನ್ಸಸ್. ಇದು ನಮ್ಮ ರಾಜ್ಯದ 7 ಕೋಟಿ ಜನರ ಬಗ್ಗೆ ಸಾಮಾಜಿಕ, ಶೈಕ್ಷಣಿಕ ಮತ್ತು ಜಾತಿ ಗಣತಿ ಏನು ಅಂತ ನೋಡೋದು ಅಷ್ಟೇ. ನಮ್ಮ ಫಾರ್ಮ್ಯಾಟ್ ಡೀಟೇಲ್ಡ್ ಆಗಿ ಓದಿದ್ರೆ ಸರ್, ನಾವು ಬೇರೆ ಬೇರೆ ಬಹಳಷ್ಟು ಪ್ರಶ್ನೆಗಳು ಜನರ ಬಗ್ಗೆ ಅದಕ್ಕೆ 60 ಪ್ರಶ್ನೆಗಳಿದ್ದಾವೆ. 60 ಪ್ರಶ್ನೆಗಳಿಗೂ ಕೂಡ ಉತ್ತರ ಸಿಕ್ಕಿದ್ರೆ ಅವರ ಇಡೀ ಬದುಕಿಗೆ ಸಂಬಂಧಪಟ್ಟಂಥ ಎಲ್ಲ ವಿಚಾರಗಳು ಕೂಡ ಮಾಹಿತಿ ಸಿಗುತ್ತೆ. ಧನ್ಯವಾದಗಳು. ಬೇರೆ ಬೇರೆ ಎಲ್ಲ ಹೇಳಲ್ಲ. ಇದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಬೇರೆಯವ್ರಿಗೆಲ್ಲ ಉತ್ತರ ಕೊಡಲ್ಲ. ಯಾವುದು? ನಿನ್ನೆ ಕ್ಯಾಬಿನೆಟ್ನಲ್ಲಿ ತೀರ್ಮಾನ ಮಾಡಿದ್ದೀವಿ. ವಿಷ್ಣುವರ್ಧನ್ ಅವರಿಗೆ ಅವರಿಗೆ ಕರ್ನಾಟಕ ರತ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಬಿ ಸರೋಜಾದೇವಿಯವ್ರಿಗೂ ಕೂಡ ಕರ್ನಾಟಕ ರತ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಆಮೇಲೆ ಕುವೆಂಪು, KV ಪುಟ್ಟಪ್ಪನವರು, ಅವರಿಗೆ ಮರಣೋತ್ತರ ಭಾರತ ರತ್ನ ಕೊಡಿ ಅಂತೇಳಿ ಕೇಂದ್ರ ಸರ್ಕಾರಕ್ಕೆ ಬರೀತಾ ಇದ್ದೀವಿ. ಇವತ್ತಿನವರಿಗೆ KV ಪುಟ್ಟಪ್ಪನವರಿಗೆ ಭಾರತ ರತ್ನ ಪ್ರಶಸ್ತಿ ಸಿಕ್ಕಿಲ್ಲ. ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಡಿ, ಮರಣೋತ್ತರ ಕೊಡಿ ಅಂತ. ಇವ್ರಿಗೂ ಕೂಡ ನಾವು ಮರಣೋತ್ತರನೇ ಕೊಡ್ತಾ ಇರೋದು. ವಿಷ್ಣುವರ್ಧನ್ ಅವರಿಗೆ ಮತ್ತು ಬಿ ಸರೋಜಾದೇವಿ ಅವರು. ಶಿವಾಜಿನಗರ ಮೆಟ್ರೋ ಸ್ಟೇಷನ್ಗೆ ಹೆಸರು ಬದಲಾಯಿಸೋದಕ್ಕೆ ದೇವೇಂದ್ರ ಫಡ್ನವೀಸ್ ಶಿವಾಜಿನಗರ ಅಂತಾನೆ ಇರಬೇಕು, ಶಿವಾಜಿ ಇರಬೇಕು, ಚೇಂಜ್ ಮಾಡಬಾರ್ದು ಚೇಂಜ್ ಮಾಡಿಬಿಟ್ಟು ಅವರು ಸ್ವಲ್ಪ ಗೌರ್ಮೆಂಟ್ ಆಫ್ ಇಂಡಿಯಾ ಕೇಳಲಿ, ಅವ್ರಿಗೆ ಕಳಿಸ್ತೀವಿ, ಅಲ್ಲಿ ಮಾತಾಡಲಿ.